ನಾಡಹಬ್ಬ ದಸರಾಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಇಂದಿನಿಂದ 9 ದಿನ ಅರಮನೆಯಲ್ಲಿ ದಸರಾ ಕಲರವ ಕಳೆಗಟ್ಟಿದೆ. ಯದುವೀರರ ಖಾಸಗಿ ದರ್ಬಾರ್ ಗತ ವೈಭವವನ್ನ ಮತ್ತೆ ಮರುಕಳಿಸುವಂತೆ ಮಾಡಿತು. ರಾಜಾಧಿರಾಜ, ರಾಜಕುಲತಿಲಕ, ರಾಜಮಾರ್ತಾಂಡ, ಯದುವೀರ ಪರಾಕ್, ಬಹುಪರಾಕ್. ವಂದಿ ಮಾಗಧರು ಬಹುಪರಾಕ್ ಮಧ್ಯೆ ಗಾಂಭೀರ್ಯದಿಂದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಿದ್ರು. ಅಂಬಾವಿಲಾಸ ಅರಮನೆಯಲ್ಲಿ ದಸರಾದ ಖಾಸಗಿ ದರ್ಬಾರ್ ಆರಂಭಿಸಿದ್ರು. ಹೌದು, ಅರಮನೆ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ ಆರಂಭವಾಗಿದೆ. ಅರಮನೆಯಲ್ಲಿಂದು ಯದುವೀರ ಕೃಷ್ಣದತ್ತ ಒಡೆಯರ್ ತಮ್ಮ ಖಾಸಗಿ ದರ್ಬಾರ್ ಆರಂಭಿಸಿದ್ರು. ಬಂಗಾರ ವರ್ಣದ ಪೋಷಾಕು ತೊಟ್ಟು ಆಗಮಿಸಿದ ಅವರು ರತ್ನಖಚಿತ ಸಿಂಹಾಸನಕ್ಕೆ ಪೂಜೆ ಸಲ್ಲಿಸಿ ಆರತಿ ಬೆಳಗಿದ್ರು. ಸಿಂಹಾಸನಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಸಿಂಹಾಸನಾರೂಢರಾದ್ರು. ಬಳಿಕ ಪತ್ನಿ ತ್ರಿಷಿಕಾ ಕುಮಾರಿ ಯದುವೀರರ ಪಾದಪೂಜೆ ಮಾಡಿದ್ರು. ಇದಾದ ನಂತರ ಚಾಮುಂಡಿ ಬೆಟ್ಟ, ಉತ್ತನಹಳ್ಳಿ ಬೆಟ್ಟ ಸೇರಿ ಹಲವು ದೇವಸ್ಥಾನಗಳಿಂದ ತಂದಿದ್ದ ಪ್ರಸಾದವನ್ನ ಒಡೆಯರ್ಗೆ ನೀಡಲಾಯಿತು. ನಂತರ ಮೈಸೂರು ರಾಜ್ಯಗೀತೆ ಮೊಳಗಿತು. ರಾಜ್ಯದ ಹಲವೆಡೆ ಇಂದಿನಿಂದ ನವರಾತ್ರಿ ಸಂಭ್ರಮ ಆರಂಭವಾಗಿದೆ. ಮಂಗಳೂರಿನಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲೂ ನವದುರ್ಗೆಯರನ್ನ ಪ್ರತಿಷ್ಠಾಪಿಸಿ ಶಾರದೆಗೆ ಪೂಜೆ ಸಲ್ಲಿಸುವ ಮೂಲಕ ದಸರಾಗೆ ಜನಾರ್ದನ್ ಪೂಜಾರಿ ಚಾಲನೆ ಕೊಟ್ಟರು. ಈ ವೇಳೆ ಹುಲಿ ವೇಷಧಾರಿಗಳು ಭರ್ಜರಿ ಕುಣಿತ ಹಾಕಿದ್ರು. ಇತ್ತ ಶಿವಮೊಗ್ಗದಲ್ಲೂ ದಸರಾಗೆ ಚಿತ್ರ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಚಾಲನೆ ನೀಡಿದ್ರು. ತುಮಕೂರಿನಲ್ಲಿ ಇದೇ ಮೊದಲ ಬಾರಿ ಜಿಲ್ಲಾಡಳಿತದಿಂದ ದಸರಾ ಆಚರಿಸುತ್ತಿದ್ದು, ಗೃಹ ಸಚಿವ ಜಿ ಪರಮೇಶ್ವರ್ ಪತ್ನಿ ಕನ್ನಿಕಾ ಸಮೇತ ಹೋಮದಲ್ಲಿ ಭಾಗಿಯಾಗಿ ಬಳಿಕ ದಸರಾಗೆ ಚಾಲನೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, TV9.